ಅಲ್ ಖೈದಾ ಉಗ್ರನಿಂದ ಮುಸ್ಕಾನ್ ಖಾನ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿ ಒಂದು ವಿಡಿಯೋವನ್ನ ಮಾಡಲಾಗಿದೆ. ಉಗ್ರ ಬೆಂಬಲಿಸಿದ್ರು, ಮುಸ್ಕಾನ್ ಕುಟುಂಬ ಮಾತ್ರ ಸೈಲೆಂಟ್ ಆಗಿದೆ. ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ ಮುಸ್ಕಾನ್ ಕುಟುಂಬ. ಉಗ್ರ ಸಂಘಟನೆಯ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ ಕುಟುಂಬಸ್ಥರು. ಪ್ರತಿಕ್ರಿಯೆಯನ್ನು ಕೂಡ ನೀಡ್ತಾ ಇಲ್ಲ. ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ನಿರಾಕರಿಸಿದ್ದಾರೆ ಮುಸ್ಕಾನ್ ತಂದೆಯಲ್ಲಿ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡಿ ಅಂತ ಕೇಳಿದ್ರೆ ಯಾವುದೇ ರೀತಿಯಾದಂತಹ ಒಂದು ರಿಯಾಕ್ಷನ್ ಕೊಟ್ಟಿಲ್ಲ. ಮನೆ ಬಳಿ ಹೋಗಿ ಮಾತಾಡಿಸಿದ್ರು, ಹುಸೇನ್ ಸೈಲೆಂಟ್ ಆಗಿದ್ದಾರೆ. ಉಗ್ರನ ಮಾತನ್ನ ಖಂಡಿಸಿಲ್ಲ ಮೊಹಮ್ಮದ್ ಹುಸೇನ್ ಅವರು. ಈಗ ಇಡೀ ದೇಶವೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಯ್ತಾ ಇದೆ. ಏನ್ ಹೇಳ್ತಾರೆ ಮುಸ್ಕಾನ್, ಅವರ ಮನೆಯವರು ಏನ್ ಹೇಳ್ತಾರೆ, ಕುಟುಂಬಸ್ಥರು ಏನ್ ಹೇಳ್ತಾರೆ ಅಂತ ಹೇಳಿ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಿದ್ದು ಮಾತ್ರ ಅಲ್ಲ, ಒಬ್ಬ ಉಗ್ರ ಸಂಘಟನೆಯ ಮುಖಂಡ ಈ ರೀತಿಯ ಬೆಂಬಲವನ್ನ ಕೊಡ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ, ಏನ್ ಹೇಳ್ತಾರೆ ಮುಸ್ಕಾನ್ ಆಗಿರ್ಬೋದು ಅವರ ಕುಟುಂಬಸ್ಥರು ಅನ್ನೋದನ್ನ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಪ್ರತಿಕ್ರಿಯೆಯನ್ನ ನೀಡುವಂತಹ ನಿಟ್ಟಿನಲ್ಲಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಎಲ್ಲರೂ ಕಾಯ್ತಾ ಇರುವಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ, ಒಂದು ಉಗ್ರ ಸಂಘಟನೆಯ ಮುಖಂಡ ಈ ರೀತಿಯಾದಂತಹ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿ ವಿಡಿಯೋವನ್ನ ಮಾಡಿರುವಂತದ್ದು, ಬೆಂಬಲವನ್ನ ಕೊಡ್ತೀನಿ ಅಂತ ಹೇಳಿ ಶಾಬಾಸ್ಗಿರಿಯನ್ನ ಕೊಟ್ಟಿರುವಂತದ್ದು. ಇಲ್ಲಿವರೆಗೂ ಕೂಡ ನಮಗೆ ಯಾವುದೇ ರೀತಿ ಸಂಘಟನೆಗಳ ಜೊತೆ ನಮಗೆ ಸಂಪರ್ಕ ಇಲ್ಲ ಅಂತ ಹೇಳ್ಕೊಂಡು ಬಂದಂತವರು ಈಗ ಇಂತಹ ವಿಡಿಯೋ ಹೊರಬಿದ್ದ ಬಳಿಕ ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಹೇಳಿ. ನೀವು ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿಯಂತ ಸಿಚುವೇಶನ್ ಇತ್ತು, ಏನ್ ಹೇಳಿದ್ರು ಅವರ ಮನೆಯವರು? ಓಕೆ, ನಮ್ಮ ರಿಪೋರ್ಟರ್ ಸುನಿಲ್ ಹತ್ರ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈಗಾಗಲೇ ಮುಸ್ಕಾನ್ಗೆ ಈಗ ಅಲ್ ಖೈದಾ ಉಗ್ರ ಸಂಘಟನೆಯ ಮುಖಂಡ ಅಲ್ ಜವಾಹಿರಿ ಕೊಟ್ಟಂತಹ ಒಂದು ಬೆಂಬಲದ ವಿಡಿಯೋ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ, ಸಾಕಷ್ಟು ಸುದ್ದಿಗೆ ಕಾರಣ ಆಗ್ತಾ ಇದೆ. ಒಂದು ಉಗ್ರ ಸಂಘಟನೆಯ ಮುಖಂಡ ಈ ರೀತಿಯಂತಹ ಬೆಂಬಲವನ್ನ ಕೊಡ್ತಾನೆ ಅಂದ್ರೆ ಅವರು ಯಾವ ರೀತಿಯಂತಹ ಪ್ರತಿಕ್ರಿಯೆಯನ್ನ ಕೊಡ್ತಾರೆ, ಮುಸ್ಕಾನ್ ಆಗಿರ್ಬೋದು ಅವರ ಕುಟುಂಬಸ್ಥರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕಾಯ್ತಾ ಇದ್ದಾರೆ. ಆದ್ರೆ ಈಗ ಮುಸ್ಕಾನ್ ನ ಮನೆ ಹತ್ರ ಹೋದ್ರೆ ಅಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ. ಅವರ ಮನೆಯವರು ಸೈಲೆಂಟ್ ಆಗಿದ್ದಾರೆ. ಒಂದು ಸಂಘಟನೆ ಬೆಂಬಲವನ್ನ ಕೊಡ್ತಾ ಇದೆ ಅಂತ ಹೇಳಿದ್ರೆ ದೇಶದ ಒಂದು ಆಂತರಿಕ ವಿಚಾರ ಆಗಿರಬಹುದು ಅಥವಾ ಇದು ರಕ್ಷಣೆಗೆ ಸಂಬಂಧಪಟ್ಟಂತಹ ವಿಚಾರ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಕೊಡ್ತಾರೆ ಅನ್ನೋದನ್ನ ಇಡೀ ದೇಶವೇ ಕಾಯ್ತಾ ಇದೆ. ಮುಸ್ಕಾನ್ ಖಾನ್ಗೆ ಅಲ್ ಖೈದಾ ಪ್ರಶಂಸೆಯನ್ನ ನೀಡಿದೆ. ಈಗ ಮುಸ್ಕಾನ್ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದ್ದು ಆ ದಿನ ಏನು ವಿದ್ಯಾರ್ಥಿಗಳು ಕೇಸರಿ ಶಾಲವನ್ನ ಹೇಳಿ ಜಯಘೋಷವನ್ನ ಹಾಕಿದಂತಹ ಸಂದರ್ಭದಲ್ಲಿ ಮುಸ್ಕಾನ್ ಇಮಿಡಿಯೇಟ್ ಆಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಅಲ್ಲಾಹು ಅಕ್ಬರ್ ಅನ್ನುವಂತಹ ಒಂದು ಘೋಷಣೆಯನ್ನ ಕೂಗ್ತಾರೆ. ಅವರು ದೇವರ ಬಗ್ಗೆ ಹೇಳಿದ್ರು, ನಾನು ಯಾಕೆ ಹೇಳಬಾರದು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಆ ಸಂದರ್ಭದಲ್ಲಿ ಮಾಡಿದ್ರು ಮುಸ್ಕಾನ್. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು, ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿ ಆಗಿತ್ತು. ಅನೇಕರು ಆಕೆಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು, ಬೆಂಬಲವನ್ನ ನೀಡಿದ್ರು. ಆ ನಂತರ ಅನೇಕರು ಬಂದು ಆಕೆಗೆ ಗಿಫ್ಟ್ ಗಳನ್ನ ಕೂಡ ಕೊಟ್ಟಿದ್ರು. ಆ ನಂತರ ನಡೆದಂತಹ ಬೆಳವಣಿಗೆ ಈಗ ಇದು. ಹಾಗಾದ್ರೆ ಯಾರು ಗೊತ್ತಾ ಈ ಅಲ್ ಜವಾಹಿರಿ? ಮೆಡಿಕಲ್ ಓದಿ ಉಗ್ರನಾಗಿದ್ದಾನೆ ಈ ಒಂದು ಜವಾಹಿರಿ. ಆತನ ಹಿನ್ನೆಲೆಯನ್ನ ನಾವು ನೋಡ್ತಾ ಹೋಗೋಣ. ಯಾರು ಈತ ಅನ್ನೋದನ್ನ, ಆತನ ಹಿಸ್ಟ್ರಿಯನ್ನ ನಾವು ನೋಡ್ತಾ ಹೋಗೋದಾದ್ರೆ, ಮೆಡಿಕಲ್ ಓದಿ ಉಗ್ರನಾಗಿದ್ದ ಜವಾಹಿರಿ ಪಾಕ್ನಲ್ಲಿ ಸೇವೆ ಸಲ್ಲಿಸೋದಿಕ್ಕೆ ಅಂತ ಹೇಳಿ ಬಂದು ಆತ ಉಗ್ರನಾಗಿದ್ದಾನೆ. ಈಜಿಪ್ಟಿಯನ್ ಇಸ್ಲಾಮಿಕ್ ಜಿಹಾದ್ ಸಂಘಟನೆಯನ್ನ ಇದೇ ಒಂದು ಜವಾಹಿರಿ ಕಟ್ಟಿದ್ದಾನೆ. ಸ್ವಂತ ದೇಶ ಈತನ ದೇಶ ಈಜಿಪ್ಟ್ ಮೇಲೂ ಕೂಡ ಈತ ದಾಳಿಯನ್ನ ಮಾಡಿದ್ದ. ರಷ್ಯಾದಲ್ಲೂ ಈ ಐಜಿ ಸಂಘಟನೆಯನ್ನ ಬೆಳೆಸೋದಿಕ್ಕೆ ಹೋಗಿ ಯತ್ನಿಸಿ ಅಲ್ಲಿ ಸೋಲನ್ನ ಅನುಭವಿಸ್ತಾನೆ. ಒಸಾಮಾ ಬಿನ್ ಲಾಡೆನ್ನ ಪರಮಾಪ್ತನಾಗಿ ಬೆಳಿತಾನೆ ಈ ಒಂದು ಅಲ್ ಜವಾಹಿರಿ. ಲಾಡೆನ್ ಜೊತೆ ಅಲ್ ಖೈದಾ ಹುಟ್ಟು ಹಾಕಿದ್ದೇ ಈ ಒಂದು ಜವಾಹಿರಿ. ಇದನ್ನ ಹಿಸ್ಟ್ರಿಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಏನೇನ್ ಮಾಡಿದಾನೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು. ಅಲ್ ಖೈದಾ ಜೊತೆ ತನ್ನ EIJ ಸಂಘಟನೆಯನ್ನು ಆತ ಆ ಸಂದರ್ಭದಲ್ಲಿ ವಿಲೀನಗೊಳಿಸ್ತಾನೆ. 2001ರ ಪೆಂಟಗಾನ್ ಮೇಲಿನ ದಾಳಿಯಲ್ಲೂ ಕೂಡ ಈತನ ಕೈವಾಡ ಇರುತ್ತೆ, ಈತನ ಸಂಘಟನೆಯ ಕೈವಾಡ ಇರುತ್ತೆ. 2011ರ ಲಾಡೆನ್ ಹತ್ಯೆ ಬಳಿಕ ಅಲ್ ಖೈದಾದ ಮುಖ್ಯಸ್ಥನಾಗ್ತಾನೆ. ಅಮೆರಿಕದ ಭಯದಿಂದ ಇಷ್ಟು ದಿನ ಈ ಹೇಡಿ ಅಡಗಿಕೊಂಡಿದ್ದ. ಆದ್ರೆ ಇದೀಗ ಭಾರತದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಸ್ಕಾನ್ಗೆ ಸಪೋರ್ಟ್ ಕೊಡಬೇಕು ಅಂತ ಹೇಳಿ ಈತ ವಿಡಿಯೋವನ್ನ ಮಾಡ್ತಾನೆ. ಇಲ್ಲಿಯವರೆಗೂ ಕೂಡ ನಾನು ಸತ್ತಿದ್ದೀನಿ ಅಂತ ಹೇಳಿ ತನ್ನನ್ನ ತಾನೇ ಹೇಳ್ಕೊಂಡಿದ್ದಂತಹ ಈ ಒಂದು ಉಗ್ರ ಸಂಘಟನೆಯ ಮುಖಂಡ ಈಗ ಪ್ರತ್ಯಕ್ಷನಾಗಿ ವಿಡಿಯೋವನ್ನ ಮಾಡಿದ್ದಾನೆ. ಪ್ರಮುಖವಾಗಿ ಆತ ಮುಸ್ಕಾನ್ಗೆ ಬೆಂಬಲವನ್ನ ಕೊಟ್ಟಿದ್ದಾನೆ, ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾನೆ. ಅದರಲ್ಲೂ ಪ್ರಮುಖವಾಗಿ ಆತ
ಆ ಹೆಣ್ಣು ಮಗಳು ಗಟ್ಟಿಗಿತ್ತಿ. ಹಾಗೆಯೇ ಸ್ವಾತಂತ್ರ್ಯದ ವಿಚಾರ ಮಾತಾಡ್ತಾನೆ, ಹಕ್ಕಿನ ವಿಚಾರವನ್ನ ಮಾತಾಡ್ತಾನೆ. ಭಾರತ ಇಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳ ಹಕ್ಕನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದನ್ನ ಹೇಳ್ತಾನೆ. ಪ್ರಮುಖವಾಗಿ ಅಲ್ಲಿ ಬಹುದೇವತಾ ಆರಾಧನೆಯ ವಿಚಾರವನ್ನ ಆತ ಮಾತಾಡ್ತಾನೆ. ಹೀಗೆ ತಾನು ಬಾಲ್ಯದಿಂದಲೇ ಕಟ್ಟರ್ ಇಸ್ಲಾಂ ವಾದದ ಒಲವನ್ನ ತೋರಿಸುವಂತಹ ಅಲ್ ಜವಾಹಿರಿ ಸಂಘಟನೆಯನ್ನ ಕೂಡ ಕಟ್ತಾನೆ. ಪ್ರಮುಖವಾಗಿ ಒಸಾಮಾ ಬಿನ್ ಲಾಡೆನ್ ಜೊತೆ ಈತ ಗುರುತಿಸಿಕೊಳ್ತಾನೆ. ಕೈರೋದಲ್ಲಿ ಮೆಡಿಕಲ್ ಅನ್ನ ಓದಿದ್ದ ಇದೇ ಒಂದು ಅಲ್ ಜವಾಹಿರಿ. ಆ ನಂತರ ಆತ ಪಾಕಿಸ್ತಾನಕ್ಕೆ ಬರ್ತಾನೆ. ಪಾಕಿಸ್ತಾನದಲ್ಲಿ ತಾನು ಸೇವೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಹೋದಂತವನು 1974ರಿಂದ 77ರಲ್ಲಿ ಸೇನೆಯಲ್ಲಿ ವೈದ್ಯನಾಗಿ ಕೂಡ ಸೇವೆಯನ್ನ ಸಲ್ಲಿಸ್ತಾನೆ. ಆ ನಂತರ ಆತ ಉಗ್ರ ಸಂಘಟನೆಯ